ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದು ನಿಮಗೆ ಮೊದಲಿಗೆ ಹೇಳ್ತೀನಿ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ಸ್ನೇಹಿತ ಸಾವಿಗೆ ಶರಣಾಗಿದ್ದಾರೆ. ಖಿನ್ನತೆಯಿಂದ ಆತ್ಮಹತ್ಯೆಯ ಸಾಧ್ಯತೆ ಇದೆ. ಅಂತ್ಯಕ್ರಿಯೆಯ ವೇಳೆ ಹೈಡ್ರಾಮಾ ಕೂಡ ನಡೆದಿದೆ. ಇನ್ನು ಮಹಾರಾಷ್ಟ್ರದ ಕೇತನ್ ಹತ್ಯೆ ರಹಸ್ಯ ಬಯಲಾಗಿದೆ. ಕಾಫಿ ಶಾಪ್ನಲ್ಲಿ ಭಾವಿ ಪತ್ನಿ ಸಂಚು ರೂಪಿಸಿದ್ದಾಳೆ. ಆರೋಪಿಗಳಿಗೆ ಖಾಕಿ ಈಗ ಡ್ರಿಲ್ ಮಾಡ್ತಾರೆ. ಹಾಗೆಯೇ ಅಬಕಾರಿ ಹೆಚ್ಚುವರಿ ಆಯುಕ್ತರ ಬಳಿ ರಾಶಿ ಹಣ ಪತ್ತೆಯಾಗಿದೆ. ಮಂಜುನಾಥ್ ಅವರ ಸಂಪತ್ತು ಕಂಡು ಇಡಿ ಶಾಕ್ ಆಗಿದೆ. ಭಾರಿ ಭ್ರಷ್ಟಾಚಾರದ ಬಗ್ಗೆ ಸುಳಿವು ಕೂಡ ಸಿಕ್ಕಿದೆ. ಇನ್ನು ಗೃಹಲಕ್ಷ್ಮಿ ಕುರಿತ ಸಿಎಜಿ ವರದಿಗೆ ಸರ್ಕಾರ ಉತ್ತರಿಸಿದೆ. ತಾಂತ್ರಿಕ ಎಡವಟ್ಟು ಅಂತ ಇಲ್ಲಿ ಹಣ ಯಾವ ಸ್ವರೂಪದಲ್ಲಿ ಹೋಗಿದೆ ಅನ್ನೋದರ ಬಗ್ಗೆ ಸಮರ್ಥನೆಯನ್ನು ಕೊಟ್ಟಿದೆ. ಮೃತರ ಖಾತೆಗೆ ಹಣ ಹೋಗಿದ್ದು ಸತ್ಯ ಅಂತ ಒಪ್ಪಿಕೊಂಡಿದೆ. ಹಾಗೆಯೇ ಟಿಬಿ ಡ್ಯಾಂಗೆ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದ್ದಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ ಸಿಎಂಗಳ ಸಮಾಗಮವಾಗಿದೆ. ಆತಂಕದಲ್ಲಿದ್ದ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದರ ನಡುವೆ ಯುವ ಉದ್ಯಮಿ ಕೇತನ್ ವಿಶಾಲ್ ಅಗರ್ವಾಲ್ ಹತ್ಯೆ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ನಿಶ್ಚಿತಾರ್ಥ ಮಾಡಿಕೊಂಡು ಪ್ರಿಯಕರನ ಜೊತೆಗೆ ಓಡಿ ಹೋದರೆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಲಾಗಿತ್ತು. ಕೇತನ್ನನ್ನ ಪುಣೆಯ ಲೋನಾವಾಲಾ ಸಮೀಪದ ಲೋಹಗಡ ಕೋಟೆಗೆ ಕರೆದೊಯ್ದಿದ್ದ ಸಿಯಾ ಅಲ್ಲಿ ತನ್ನ ಪ್ರಿಯಕರ ಚೇತನ್ ಜೊತೆಗೂಡಿ 400 ಅಡಿ ಪ್ರಪಾತಕ್ಕೆ ಆತನನ್ನ ತಳ್ಳಿ ಕೊಂದಿದ್ಲು. ಜೂನ್ 18ರಂದು ಕೃತ್ಯ ಎಸಗಿ ಇದೊಂದು ಆಕಸ್ಮಿಕ ಸಾವು ಅಂತ ಬಿಂಬಿಸುವ ಯತ್ನ ನಡೆದಿತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ಅಸಲಿ ಸತ್ಯ ಬಯಲಾಗಿದೆ. ಜೂನ್ 18ರಂದು ಕೊಲೆಗೂ ಮುಂಚಿತವಾಗಿ ಅಂದರೆ ಜೂನ್ 17ರಂದೇ ಪ್ರಿಯಕರ ಚೇತನ್ ಚೌಧರಿ ಮತ್ತು ಸಿಯಾ ಗೋಯಲ್ ಭೇಟಿಯಾಗಿದ್ದಾರೆ. ಕೊಂಡ್ವಾದ ಕೆಫೆಯಲ್ಲಿ ಸಂಜೆ ಭೇಟಿಯಾಗಿದ್ದ ಇಬ್ಬರು ಸಾಕ್ಷ್ಯ ಸಿಗದಂತೆ ಹೇಗೆ ಕೊಲೆ ಮಾಡಬೇಕು, ಯಾವ ಸ್ಥಳದಿಂದ ತಳ್ಳಿದರೆ ಸಾಯಬಹುದು ಅಂತೆಲ್ಲ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಕೊಲೆಯ ಸಂಚಿನ ಬಗ್ಗೆ ಕೋಡ್ ವರ್ಡ್ಗಳ ಮೂಲಕ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಪೊಲೀಸರಿಗೆ ಸಿಸಿಟಿವಿಯ ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಇಲ್ಲಿ ಇದೊಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್. ಇಲ್ಲಿ ಸಾಕ್ಷ್ಯ ಹೇಳಿರುವಂಥದ್ದು ಡಿಜಿಟಲ್ ಸಾಮಗ್ರಿಗಳು. ಕೇತನ್ ಮತ್ತು ಸಿಯಾಳನ್ನ ಚೇತನ್ ಹಿಂಬಾಲಿಸಿ ಬಂದಿದ್ದ. ಚೇತನ್ ಬರ್ತಾ ಇದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಲೊಕೇಶನ್ ಟ್ರ್ಯಾಕ್ ತಪ್ಪಿಸೋದಕ್ಕೆ ತನ್ನ ನೌಕರನ ಮೊಬೈಲನ್ನು ಈತ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದ. ಕೇತನ್ ಕೊಲೆಯ ಬಗ್ಗೆ ಅನುಮಾನ ಬರ್ತಿದ್ದಂತೆಯೇ ಸಿಡಿಆರ್ ಪರಿಶೀಲನೆಯನ್ನ ಮಾಡಲಾಗಿದೆ. ಇಬ್ಬರ ಮಧ್ಯೆ ಕಳೆದ 6 ತಿಂಗಳಲ್ಲಿ 2004 ಬಾರಿ ಪರಸ್ಪರ ಕರೆ ಹೋಗಿರುವುದು ಗೊತ್ತಾಗಿದೆ. ಒಟ್ಟು 238 ಗಂಟೆಗಳ ಕಾಲ ಸಿಯಾ ಮತ್ತು ಚೇತನ್ ಸಂಭಾಷಣೆ ನಡೆಸಿರುವಂಥದ್ದು ಕೂಡ ಖಚಿತಪಟ್ಟಿದೆ. ಕೊಲೆ ಬಗ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ಲು ಈ ಸಿಯಾ. ಕೊಲೆಯನ್ನ ಅಪಘಾತದಂತೆ ಬಿಂಬಿಸೋದು ಹೇಗೆ ಅಂತ ಇಲ್ಲಿ ಸರ್ಚ್ ಮಾಡಿಕೊಡಲಾಗಿತ್ತು. ಒಂದು ರೀತಿಯಲ್ಲಿ ದೃಶ್ಯಂ ಸಿನಿಮಾದ ಪ್ರಭಾವದ ರೀತಿಯಲ್ಲಿ ಇವರು ಈ ಕೊಲೆಯನ್ನು ಮಾಡಿ ಅದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಕ್ಕೆ ಹೋಗ್ತಾರೆ. ಇಲ್ಲಿ ಹಂತಕೀಯ ಸಂಚನ ನಾವು ಗಮನಿಸಬೇಕು. ಮೇ 31, 2026 ಮೊದಲ ಬಾರಿಗೆ ಕೊಲೆಗೆ ಪ್ಲಾನ್ ಅನ್ನ ಸಿಯಾ ರೂಪಿಸ್ತಾಳೆ. ಜೂನ್ 4, 2026 ಲೋಹಗಡ ಕೋಟೆಗೆ ಬರುವಂತೆ ಸಿಯಾ ಒತ್ತಾಯ ಮಾಡ್ತಾಳೆ ತನ್ನ ಎಂಗೇಜ್ಮೆಂಟ್ ಆಗಿರ್ತಕ್ಕಂತಹ ಭಾವಿ ಪತಿಯನ್ನ. ಜೂನ್ 6, 2026ರಂದು ಬಾಲಿ ಟ್ರಿಪ್ ತಪ್ಪಿಸುವ ಸಲುವಾಗಿ ಕೇತನ್ ಪಾಸ್ಪೋರ್ಟ್ ಅನ್ನ ಸಿಯಾ ಬಚ್ಚಿಡ್ತಾಳೆ. ಆತ ಬಾಲಿಗೆ ಹೋಗಬಾರ್ದು ಅಂತ ನೋಡ್ಕೊಳ್ತಾಳೆ. ಜೂನ್ 14, 2026 ಲೋಹಗಡದಿಂದ ಕೆಳಗೆ ತಳ್ಳುವ ಯತ್ನ ನಡೆಯುತ್ತೆ. ಆದರೆ ಈ ವೇಳೆ ಕೇತನ್ ಬಚಾವಾಗ್ತಾನೆ. ನೋಡಿ, ಒಂದು ಬಾರಿ ಬದುಕುಳಿಯುವ ಅವಕಾಶವನ್ನು ಬಹುಶಃ ದೇವರೇ ಕೊಟ್ಟರೇನೋ ಗೊತ್ತಿಲ್ಲ. ಆದರೆ ಜೂನ್ 18, 2026 ಎರಡನೇ ಪ್ರಯತ್ನದಲ್ಲಿ ಸಿಯಾ ಮತ್ತು ಚೇತನ್ ಸೇರಿ ಕೇತನ್ನನ್ನ ಕೊಲೆ ಮಾಡೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಇದು ಒಂದು ಹೈ ಪ್ರೊಫೈಲ್ ಕೇಸ್. ಯಾವ ಸ್ವರೂಪದಲ್ಲಿ ತನಿಖೆ ಮುಂದುವರಿತಾ ಹೋಗ್ತಿದ್ದಂತೆಯೇ ಇನ್ನಷ್ಟು ಬಯಲಾಗಬೇಕಾಗಿರುವಂತಹ ಅನೇಕ ಘಟನೆಗಳಿದ್ದಾವೆ. ಇನ್ನು ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ 14 ಸ್ಥಳಗಳ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದಂತೆ ದಾಳಿಯನ್ನು ನಡೆಸಲಾಗಿತ್ತು. ದಾಳಿ ಪೂರ್ಣಗೊಳಿಸಿರುವಂತಹ ಇಡಿ ಅಧಿಕಾರಿಗಳು ಮಂಜುನಾಥನ ಸಂಪತ್ತು ಕಂಡು ಬೆಚ್ಚಿಬಿದ್ದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಹಾಗೂ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ಆಗಿರುವಂತಹ ವೈ ಮಂಜುನಾಥ್ಗೆ ಸಂಬಂಧಿಸಿದಂತ ಆಸ್ತಿ ಪಾಸ್ತಿಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಮೈಸೂರಿನ ಅಬಕಾರಿ ಇಲಾಖೆಯ ಮಾಜಿ ಅಧಿಕಾರಿ ಹಾಗೂ ಮಂಜುನಾಥನ ಆಪ್ತೆ ಯಮುನಾ, ಹಾಗೆ ತುಮಕೂರು, ಚಿಕ್ಕೋಡಿ ಸೇರಿದಂತೆ ಹಲವೆಡೆ ದಾಳಿಯನ್ನು ನಡೆಸಲಾಗಿತ್ತು. ಈ ದಾಳಿಯಲ್ಲಿ 5.5 ಕೋಟಿ ರೂಪಾಯಿಗಳ ಕ್ಯಾಶ್ ಜೊತೆಗೆ ಆ ನೋಟ್ಗಳನ್ನು ಇಲ್ಲಿ ಇಡಿಯವರು ಜೋಡಿಸಿರುವಂತಹ ರೀತಿಯನ್ನು ನಾವು ಗಮನಿಸಬಹುದು. ಆ ನೋಟ್ಗಳನ್ನು ಇಡಿ ಅಂತೇಳಿ ಅವರು ಜೋಡಿಸಿಟ್ಟಿದ್ದಾರೆ. ಇದರಲ್ಲಿ 13.3 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಕೂಡ
ಇಲ್ಲಿ ಪತ್ತೆಯಾಗಿದೆ. ಕ್ಯಾಶ್ ಆಗಿ ಸಿಕ್ಕಿರುವಂಥದ್ದು 5.5 ಕೋಟಿ ರೂಪಾಯಿ. ಇಲ್ಲಿ ಮಂಜುನಾಥನ ಖಜಾನೆ ಹೇಗಿತ್ತು ಅನ್ನೋದನ್ನು ಗಮನಿಸಬೇಕು. 13.3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಈತನ ಬಳಿಯಲ್ಲಿ ಪತ್ತೆಯಾಗಿದೆ. 5.5 ಕೋಟಿ ರೂಪಾಯಿಗಳ ನಗದು ಕೂಡ ಈತನ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಹಾಗೆಯೇ 7.8 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಹಾಗೆಯೇ 3.3 ಲಕ್ಷ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಇವರ ಬಳಿಯಲ್ಲಿ ಇತ್ತು. ಕ್ಯಾಶ್ ಬುಕ್, ಆಸ್ತಿ ಸಂಬಂಧಿತ ಪತ್ರಗಳು ಮತ್ತು ಲಂಚದ ಕುರಿತು ಉಲ್ಲೇಖಿಸಿರುವಂತಹ ಡೈರಿಯೂ ಕೂಡ ಇಡಿ ಅಧಿಕಾರಿಗಳ ಕೈ ಸೇರಿದೆ ಅಂತೇಳಿ ಇಡಿ ಅಧಿಕಾರಿಗಳು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ, ಮಾಧ್ಯಮ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ವ್ಯವಸ್ಥಿತ ಭ್ರಷ್ಟಾಚಾರದ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಲೈಸೆನ್ಸ್ ಮಂಜೂರು ನವೀಕರಣದಲ್ಲೂ ಕೂಡ ಅವ್ಯವಹಾರ ನಡೆಸಿರುವಂಥ ಆರೋಪ ಇದೆ. ಬೇನಾಮಿ ಹಾಗೂ ಕುಟುಂಬ ಸದಸ್ಯರ ಹೆಸರಲ್ಲಿ ಆಸ್ತಿ ಪಾಸ್ತಿಗಳನ್ನು ಈ ಮಂಜುನಾಥ ಮಾಡಿಕೊಂಡು ಇಟ್ಟಿರುವಂಥದ್ದು ಕೂಡ ಗೊತ್ತಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂತಹ ಅವಾಂತರಗಳ ಬಗ್ಗೆ ಸಿಎಜಿ ವರದಿಯಲ್ಲಿ ಪ್ರಸ್ತಾಪ ಆಗಿತ್ತು. ಒಂದೇ ಖಾತೆಗೆ 19,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರ ಹಣ ಜಮೆ ಸೇರಿದಂತೆ ಹಲವು ಲೋಪದೋಷಗಳನ್ನು ಸಿಎಜಿ ಎತ್ತಿ ಹಿಡಿದಿತ್ತು. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ನಿರ್ದೇಶಕರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲ ಸಮಸ್ಯೆಗಳನ್ನು ತಾಂತ್ರಿಕ ಲೋಪ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಈ ವಿಚಾರದಲ್ಲಿ ತನಿಖೆ ಆಗಲೇಬೇಕಾಗುತ್ತೆ. ಇವರು ಈಗ ಕೊಡ್ತಾ ಇರೋದು ಕೇವಲ ಸ್ಪಷ್ಟನೆ ಅಷ್ಟೇ, ಸಮಜಾಯಿಷಿಗಳು ಅಷ್ಟೇ. ಸಿಎಜಿ ವರದಿಗೆ ಇಲಾಖೆ ಕೊಟ್ಟಿರುವಂತಹ ಸ್ಪಷ್ಟನೆಗಳು ಹೀಗಿದ್ದಾವೆ. 1,08,755 ಮೃತರ ಖಾತೆಗಳಿಗೆ 115 ಕೋಟಿ ರೂಪಾಯಿಗಳು ಜಮೆ ಆಗಿದೆ ಅನ್ನೋದನ್ನು ಹೇಳ್ತಾ ಇದೆ ಇಲಾಖೆಯೂ ಕೂಡ. ಮೃತ ಮಹಿಳೆಯರ ಮಾಹಿತಿ ಸಕಾಲದಲ್ಲಿ ಲಭ್ಯವಾಗದ ಕಾರಣದಿಂದಾಗಿ ನಾವು 115 ಕೋಟಿ ರೂಪಾಯಿ ಹಣವನ್ನು ಜಮೆ ಮಾಡಿದ್ದೀವಿ ಅಂತೇಳಿ ಇಲಾಖೆ ಒಪ್ಕೊಳ್ತಾ ಇದೆ. ಹಾಗೆಯೇ ಜಮೆ ಆಗಿರೋ ಹಣವನ್ನು ಶೀಘ್ರವೇ ಹಿಂಪಡೆಯುವ ಪ್ರಕ್ರಿಯೆ ನಡೆಸಲಾಗ್ತಾ ಇದ್ದು, ಈಗಾಗಲೇ ಮೃತರ ಖಾತೆಗೆ ಜಮೆ ಆಗಿದ್ದ 15.24 ಕೋಟಿ ರೂಪಾಯಿಯಷ್ಟು ಹಣವನ್ನು ನಾವು ವಾಪಸ್ ಪಡ್ಕೊಂಡಿದ್ದೀವಿ ಅಂತ ಹೇಳಿ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಒಂದೇ ತಿಂಗಳಲ್ಲಿ ಯಾರಿಗೂ ಒಂದಕ್ಕಿಂತ ಹೆಚ್ಚು ಖಾತೆಗೆ ಹಣ ಜಮೆಯಾಗಿಲ್ಲ, ಅಥವಾ ಒಂದು ಖಾತೆಗೆ ಒಂದಕ್ಕಿಂತ ಹೆಚ್ಚು ಬಾರಿ ನಾವು ಹಣ ಹಾಕಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಗೆ ಒಂದು ಬಾರಿ ಮಾತ್ರ ಹಣ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಖಾತೆಗಳಿಗೆ ಬೇರೆ ಬೇರೆ ತಿಂಗಳಲ್ಲಿ ಹಣ ಜಮೆಗೆ ಅವಕಾಶ ಇದೆ ಅನ್ನುವಂಥದ್ದನ್ನು ಇಲಾಖೆ ಹೇಳ್ತಾ ಇದೆ. ಹಾಗೆಯೇ ಆಧಾರ್ನ ಸಮಸ್ಯೆಯಿಂದ, ಅಂದರೆ ಆಧಾರ್ ಜೋಡಣೆಯ ಸಮಸ್ಯೆಯಿಂದ ಒಂದೇ ಫಲಾನುಭವಿಯ ಬೇರೆ ಬೇರೆ ಖಾತೆಗೆ ಹಣ ಜಮೆ ಆಗಿರುವಂಥದ್ದು ಕೂಡ ಆಗಿರುತ್ತೆ ಅನ್ನೋದನ್ನು ಇಲಾಖೆ ಒಪ್ಪಿಕೊಂಡಿದೆ. ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ IT ಪಾವತಿದಾರರಿದ್ದಲ್ಲಿ ಅಂಥವರು ಅರ್ಹರಲ್ಲ ಅನ್ನುವಂತಹ ಸಮಜಾಯಿಷಿಯನ್ನು ಕೊಟ್ಟಿದೆ. ಇಲ್ಲಿ ಇನ್ನೂ ಬಹಳಷ್ಟು ಟೆಕ್ನಿಕಲ್ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಹೇಗೆ ಮಲ್ಟಿಪಲ್ ಪೇಮೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅತ್ತೆ ಸೊಸೆ ಇಬ್ಬರೂ ಕೂಡ ಬೇರೆ ಬೇರೆ ಆಧಾರ್ ನಂಬರ್ ಇರುತ್ತೆ, ಆದರೆ ಅವರಿಬ್ಬರು ಕೂಡ ಜಾಯಿಂಟ್ ಅಕೌಂಟ್ ಇರುತ್ತೆ, ಅಂಥ ಸಂದರ್ಭಗಳಲ್ಲಿ ಹೋಗಿರ್ಬೋದು ಅಂತ ಕೂಡ ಇಲಾಖೆ ತನ್ನ ವರದಿಯಲ್ಲಿ ಹೇಳ್ತಾ ಇದೆ. ಇನ್ನು ಸಿಎಜಿ ವರದಿಯಲ್ಲಿ ಉಲ್ಲೇಖವಾದ ಅಂಶಗಳ ಪರಿಶೀಲನೆಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಇಲಾಖೆ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಫಲಾನುಭವಿಗಳಿಗೆ ಹಣ ಬಿಡುಗಡೆ ನಿರಂತರವಾಗಿ ನಡೆಯಲಿದೆ, ಅರ್ಹ ಫಲಾನುಭವಿಗಳಿಗೆ ನಾವು ಹಣ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಫಲಾನುಭವಿಗಳ ಮಾಹಿತಿಯ ತಾಳೆ ಹಾಕುವಂಥದ್ದು, ಅದರ ಪರಿಶೀಲನೆಯ ಕಾರ್ಯ ಈಗ ನಡೀತಾ ಇದೆ. ಬ್ಯಾಂಕ್ ಖಾತೆ, ಆಧಾರ್ ಮಾಹಿತಿ ವ್ಯತ್ಯಾಸಗಳನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಈಗಾಗಲೇ ಇಲಾಖೆ ಮಾಡ್ತಾ ಇದೆ ಅಂತೇಳಿ ಸಮಜಾಯಿಷಿಯನ್ನು ನೀಡಲಾಗಿದೆ. ಆಧಾರ್ ಮಾಹಿತಿಯನ್ನು, ಅದರಲ್ಲಿರುವಂತಹ ವ್ಯತ್ಯಾಸಗಳನ್ನು ನಾವು ಮಾಡ್ತಾ ಇದ್ವಿ. ತಾಂತ್ರಿಕ ಕಾರಣಗಳಿಂದಷ್ಟೇ ಕೆಲ ಪಾವತಿಗಳು ತಾತ್ಕಾಲಿಕವಾಗಿ ಬಾಕಿ ಉಳಿದಿದ್ದಾವೆ. 1.94 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಪರಿಶೀಲನೆಯ ಹಂತದಲ್ಲಿವೆ ಅಂತ ಹೇಳಿ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿನ ಅಡ್ಡ ಮತದಾನ ಬಿಜೆಪಿ ನಾಯಕರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ರಾಜ್ಯ ನಾಯಕರು ಹೈಕಮಾಂಡ್ಗೆ ವರದಿಯನ್ನು ಕೊಟ್ಟು ಅಲ್ಲಿಂದ ವಾಪಸ್ ಬಂದಿದ್ದಾಯಿತು. ಮಂಜುನಾಥನನ್ನು ಎಳೆದು ತಂದ ಕಾರಣಕ್ಕಾಗಿ ಈಗ, ಅಥವಾ ಬೇರೆ ಯಾವ ಕಾರಣಕ್ಕಾಗೋ ಗೊತ್ತಿಲ್ಲ, ಧರ್ಮಸ್ಥಳಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ದಾರೆ. ಅದರ ಸುತ್ತಲೂ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ವಿಧಾನ ಪರಿಷತ್ ಅಡ್ಡ ಮತದಾನ ಪತ್ತೆ ಹಚ್ಚೋದಕ್ಕಾಗಿ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿಯೇ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಅಲ್ಲಿಯೇ ತಮ್ಮೆಲ್ಲ ಶಾಸಕರನ್ನ ಆಣೆ ಪ್ರಮಾಣ ಮಾಡಿಸೋದು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ತೀರ್ಮಾನ ಮಾಡಿಕೊಂಡಿದ್ರು. ಆದರೆ ಇದಕ್ಕೆ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ನ ನಾಯಕರು ತೀವ್ರ ಅಸಮಾಧಾನವನ್ನು ಹೊರಹಾಕಿದರು. ಹೀಗಾಗಿ ನಾಳೆ ಬೆಳಗ್ಗೆ ವಿಜೇಂದ್ರ ಅವರು ತಾವೊಬ್ಬರೇ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ. ಇನ್ನು ರಾಜ್ಯ ಬಿಜೆಪಿ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೀಡಿದ್ದಾರೆ.
ರಾಜ್ಯಾಧ್ಯಕ್ಷರು ಬದಲಾಗ್ಬೋದು, ವಿಪಕ್ಷ ನಾಯಕರು ಬದಲಾಗ್ಬೋದು ಅನ್ನೋದು ನೇರವಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಅದು ನಿಮ್ಮ ಭ್ರಮೆ ಅಷ್ಟೇ. ಭ್ರಮೆಗೆಲ್ಲ ನಾನು ಉತ್ತರ ಕೊಡಲ್ಲ. ದೆಹಲಿಯಲ್ಲಿ ನಾವು ಹೋಗಿ ಭೇಟಿ ಮಾಡಿ ಅವ್ರಿಗೆ ವಿಸ್ತೃತವಾಗಿ ನಮಗಿಂತ ಅವರು ಜಾಸ್ತಿ ಮಾಹಿತಿಗಳನ್ನು ತರಿಸ್ಕೊಂಡಿದ್ದಾರೆ. ಯಾವ ಸಮಯದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ. ಈ ಥರ ಮಾಡಿದಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಯಾವ ಸಮಯ ಏನು ಅನ್ನೋದನ್ನು ನಿಗದಿ ಮಾಡಿಲ್ಲ. ಧರ್ಮಸ್ಥಳ ವಿಚಾರ ಇಲ್ಲ. ಏನೇ ಇದ್ರೂ ಕೂಡ ಪಾರ್ಟಿ ಈಗ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಏನು ಕ್ರಮ, ಅವರು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದಾಗ ಏನು ಕ್ರಮ ಹಂಗೆ ಆಯಿತು, ಅದೇ ಥರ ಇದನ್ನು ಕ್ರಮ ಹಾಗೆ ಆಗುತ್ತೆ. ಅದಕ್ಕೇನು ಹೊಸ ಆಯಾಮ ಏನಿಲ್ಲ. ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ರಲ್ಲ ಸರ್, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲ, ಅದೇ ಆ ಥರದ್ದು ಯಾವುದಿಲ್ಲ, ವೈಯಕ್ತಿಕ ಅದು. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಬಿಜೆಪಿಯ ಉಚ್ಚಾಟಿತ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಬಿಜೆಪಿಯವರ ಆಂತರಿಕ ಬೆಳವಣಿಗೆಗಳಿಗೆಲ್ಲ ಶೋಭಾ ಕರಂದ್ಲಾಜೆ ಅವರಿಗೆ ಕಾರಣ ಅಂತೇಳಿ ಅವರು ಬೊಟ್ಟು ಮಾಡ್ತಾ ಇದ್ದಾರೆ. ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರನ್ನ ಸಹಿಸಿಕೊಳ್ಳೋದಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಆಗ್ತಾ ಇಲ್ಲ. ಬೇಕಿದ್ರೆ ಅವರನ್ನು ಕರ್ಕೊಂಡು ಹೋಗಿ ನೀವು ಆಣೆ ಪ್ರಮಾಣ ಮಾಡಿಸಿ, ಸುಮ್ಮನೆ ಯಾಕೆ ಎಲ್ಲ MLAಗಳನ್ನು ಕರ್ಕೊಂಡೋಗಿ ಆಣೆ ಪ್ರಮಾಣ ಮಾಡಿಸ್ತೀರಿ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರೂ ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರನ್ನೂ ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ದರೆ ನಾವು ರಿಯಾಕ್ಟ್ ಮಾಡೋದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಾನೇ ಅವ್ರು ನಮ್ಮ ಕೇಂದ್ರದ ನಾಯಕರು, ಅವ್ರು ಏನು ಹೇಳಿದಾರೋ ಅದು ಕರೆಕ್ಟ್ ಇರ್ತದೆ. ಇನ್ನು ಕರ್ನಾಟಕ, ಆಂಧ್ರ, ತೆಲಂಗಾಣದ ರೈತರ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾನಯನ ವ್ಯಾಪ್ತಿಯ ಜನ ಇವತ್ತು ನಿಟ್ಟುಸಿರುತ್ತಿದ್ದಾರೆ. 2024ರಲ್ಲಿ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳು, ಅದರಲ್ಲಿ 19ನೇ ಕ್ರಸ್ಟ್ ಗೇಟ್ ಕಳಚಿ ಬಿದ್ದು ದೊಡ್ಡ ಆತಂಕ ಸೃಷ್ಟಿಯಾಗಿತ್ತು. ಇದೀಗ ಇಡೀ 33 ಗೇಟ್ಗಳನ್ನು ಬದಲಾವಣೆ ಮಾಡಿ ಲೋಕಾರ್ಪಣೆ ಮಾಡಲಾಗಿದೆ. ಬರೋಬ್ಬರಿ 73 ವರ್ಷಗಳ ಬಳಿಕ ತುಂಗಭದ್ರಾ ಡ್ಯಾಮ್ಗೆ ಗೇಟ್ ಬದಲಾವಣೆಯನ್ನು ಮಾಡಲಾಗಿದೆ. ಕೊಪ್ಪಳದಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಉದ್ಘಾಟನೆ ಮಾಡಲಾಗಿದೆ. ಈ ವೇಳೆ ಮುಖ್ಯಮಂತ್ರಿ DK ಶಿವಕುಮಾರ್, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಹಾಗೆಯೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಾಗೂ ಕೇಂದ್ರದ ಜಲಶಕ್ತಿ ಸಚಿವ CR ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. ಇವತ್ತು ನಾವು 3 ಜನನು ಸೇರಿ ಐತಿಹಾಸಿಕದ ವಿಚಾರವನ್ನ, ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, ನಾವೆಲ್ಲರೂ ಸೇರಿ ಒಮ್ಮತದ అభిప్రాయಕ್ಕೆ రైతులను రక్షణ ಮಾಡಲಿಕ್ಕೆ ಇವತ್ತು ನಾವು ಬಂదిದ್ದೇವೆ. తుంగభద్రలో మట్టి పేరుకుపోవడం కావచ్చు, నీళ్ల తరలింపులో ఉన్న సమస్యలు కావచ్చు, ఈ రోజు ఆ సమస్యలకు శాశ్వత పరిష్కారం చూపించాలి. ఖచ్చితంగా చరిత్రలో ఈ రోజు సువర్ణ అక్షరాలతో లిఖించబోతున్నారు. ఈ రోజు CR పాటిల్ గారి ఆధ్వర్యంలో కర్ణాటక ముఖ్యమంత్రి, ఆంధ్రప్రదేశ్ ముఖ్యమంత్రి, అది మరి తెలంగాణ ముఖ్యమంత్రి, ముగ్గురు ముఖ్యమంత్రులు కలవడం ఒక చరిత్ర. ఈ చరిత్ర ఈ రాష్ట్రాల భవిష్యత్తుకి నాంది అవుతుంది. ಇವತ್ತು ಕೊಪ್ಪಳದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ನಿಜಕ್ಕೂ ಕೂಡ ಐತಿಹಾಸಿಕ. ಯಾಕಂದರೆ ಇಲ್ಲಿ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಜೊತೆಯಾಗಿ ಸೇರಿ, ಯಾಕಂದರೆ ಈ ಒಂದು ಜಲಾನಯನ ಪ್ರದೇಶದಲ್ಲಿ ಬರ್ತಕ್ಕಂತಹ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಜೊತೆ ಸೇರಿ ನಾವು ನೀರು ಹಂಚಿಕೆಯ ವಿಚಾರದಲ್ಲಿ ಒಗ್ಗೂಡಿ ಕೆಲಸ ಮಾಡ್ತೀವಿ ಅನ್ನೋದನ್ನು ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯವರ ಜೊತೆಗೇನೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಯವರು ಕೂಡ ಇದೇ ಮಾತುಗಳನ್ನು ಹೇಳಿ ಇದೊಂದು ಚರಿತ್ರಾರ್ಹ ವಿಚಾರ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತಿನ ಇದೇ ಕಾರ್ಯಕ್ರಮದಲ್ಲಿ ಈ 3 ಮುಖ್ಯಮಂತ್ರಿಗಳು ಮತ್ತು ಈ 3 ರಾಜ್ಯಗಳ ನೀರಾವರಿ ಇಲಾಖೆಯ ಸಚಿವರುಗಳು ಮತ್ತು ಅಧಿಕಾರಿಗಳನ್ನು ಕೂರಿಸಿಕೊಂಡು ಕೇಂದ್ರ ಜಲಶಕ್ತಿ ಸಚಿವರಾಗಿರುವ CR ಪಾಟೀಲ್ರು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯ ಮೂಲಕವಾಗಿ ವಿಶೇಷವಾಗಿ TB ಡ್ಯಾಮ್ ಸೇರಿದಂತೆ ಭಾರತದಲ್ಲಿರುವ ಎಲ್ಲ ಅಣೆಕಟ್ಟುಗಳಲ್ಲಿ ಸಂಗ್ರಹ ಆಗಿರುವ ಸಿಲ್ಟನ್ನು, ಅಂದರೆ ಹೂಳನ್ನು ತೆಗಿತೀವಿ ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ಸಮಸ್ಯೆ ಕರ್ನಾಟಕದ ಮಟ್ಟದಲ್ಲಿರುವಂಥದ್ದು TB ಡ್ಯಾಮ್ಗೆ ಸಂಬಂಧಪಟ್ಟಿರುವುದು. ಯಾಕಂದರೆ ಇಲ್ಲಿ ಸುಮಾರು 30 TMCಯಷ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಈ ಸಿಲ್ಟ್
ಕುಸಿತ ಮಾಡಿದೆ. ಅಂದರೆ ಈ ಸಿಲ್ಟ್ ಅಷ್ಟು ಪ್ರಮಾಣದಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿದರೆ 30 TMC ಅಷ್ಟು ನೀರು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಆ ಸಿಲ್ಟನ್ನು ತೆಗೆಯೋದಕ್ಕೆ, ಅಲ್ಲಿಯ ಹೂಳನ್ನು ಎತ್ತೋದಕ್ಕೆ ಕೇಂದ್ರ ಸರ್ಕಾರ ಸಹಮತವನ್ನು ವ್ಯಕ್ತಪಡಿಸಿದ್ದು, ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದು. ಕರ್ನಾಟಕದ ಈ ಯೋಜನೆಗೆ ಹಿಂದೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು ಚರಿತ್ರಾರ್ಹ ಸಂಗತಿಯಾಗಿದೆ. ಈ ವಿಚಾರದಲ್ಲಿ CR ಪಾಟೀಲ್ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ಇದೀಗ तुंगभद्रा डैम का जो दरवाज़ा जो गेट रखने थे वो तो लगा दिए गए हैं, मगर वहाँ सब सिल्टिंग हो गया है। माननीय प्रधानमंत्री मोदी साहब के पास तो रिपोर्ट है कि पूरे देश में जो 6500 डैम हैं उस सभी में करीब 15% सिल्ट हो गया है, यानी कि उनके करीब 15% कैपेसिटी, कैरिंग कैपेसिटी कम हो गई है। और ये तुंगभद्रा डैम में भी 15% से भी ज़्यादा वो सिल्टिंग हो गया है। हमारे मंत्रालय में इसके लिए एक योजना बनी है। हमारे सेक्रेटरी VL कांताराव जी भी आज यहाँ पर है। हमने तीनों मुख्यमंत्री को भी कहा है कि डी सिल्टिंग के लिए हम लोग योजना बनाकर आपके सामने रखेंगे। काम तो तीनों मुख्यमंत्री को करना है, मगर जो निर्णय करना है, उनको जो टेक्निकल सहयोग करना है वो हम जल्दी से करेंगे। और तुंगभद्रा की पानी की कैपेसिटी करीब 25 से 30% और ज़्यादा बढ़ जाएगी। ಇದು ನಮ್ಮ ರೈತರ ದೃಷ್ಟಿಯಿಂದ ಬಹಳ ಮಹತ್ವದ ಯೋಜನೆ ಮತ್ತು ಬಹಳ ಜರೂರಾಗಿ ಆಗಬೇಕಂತ ಯೋಜನೆ. ಇದರಿಂದಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕೊಪ್ಪಳ, ರಾಯಚೂರು, ಬಳ್ಳಾರಿ ಈ ಭಾಗದ ರೈತರಿಗೆ ಹೆಚ್ಚಿನ ಬೆಳೆ ಬೆಳೆಯೋದಕ್ಕೂ ಕೂಡ ಅವಕಾಶ ಸಿಗಬಹುದು ಅಂತೇಳಿ ಊಹಿಸಲಾಗಿದೆ. ಇನ್ನು ದಕ್ಷಿಣ ಅಮೆರಿಕದ ವೆನೆಜುವೆಲಾದಲ್ಲಿ ಭಾರೀ ಪ್ರಮಾಣದ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪನದಲ್ಲಿ 7.2 ಹಾಗೂ 7.5ರಷ್ಟು ತೀವ್ರತೆ ಈ ಒಂದು ಭೂಕಂಪ ದಾಖಲಿಸಿದೆ. ಸರಣಿ ಭೂಕಂಪ ಸಂಭವಿಸಿದ್ದು ಸಾವಿರಾರು ಮಂದಿ ಸಾವಿಗೀಡಾಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಬುಧವಾರ ಸಂಜೆ 7.2 ಮತ್ತು 7.5 ತೀವ್ರತೆಯ ಭೀಕರ ಭೂಕಂಪಗಳು ಭೂಮಿಯನ್ನು ನಡುಗಿಸುತ್ತಿದ್ದಾವೆ. ಈ ಭೂಕಂಪಗಳು ವೆನೆಜುವೆಲಾದಲ್ಲಿ ಕಳೆದ 1 ಶತಮಾನಕ್ಕೂ ಹೆಚ್ಚು ಅವಧಿಯಲ್ಲಿ ಸಂಭವಿಸಿದ ಅತ್ಯಂತ ಪ್ರಬಲ ಭೂಕಂಪ ಅಂತ ಹೇಳಿ ಪರಿಗಣಿಸಲಾಗಿದೆ. ಈ ಕಂಪನಗಳು ಇಡೀ ಪ್ರದೇಶದಾದ್ಯಂತ ದಾಖಲಾಗಿರುವಂಥದ್ದು. ವೆನೆಜುವೆಲಾದ ರಾಜಧಾನಿ ಕಾರ್ಕಾಸ್ ಹಾಗೂ ಕಾಟಿಯಾ ಲಾಮರ್ ಎಂಬಲ್ಲಿ ಭೂಕಂಪನ ಕೇಂದ್ರ ದಾಖಲಾಗಿದೆ. ಭೂಕಂಪದ ವಾತಾವರಣ ಇತ್ತು ಅಂತೇಳಿ ನಾವು ಈ ದೃಶ್ಯಗಳ ಮೂಲಕವಾಗಿ ನೋಡ್ತಾ ಇದ್ವಿ. ಜನ ಆತಂಕಿತರಾಗಿ ಮನೆಗಳಿಂದ ಹೊರಗಡೆ ಬಂದಿದ್ದಾರೆ, ಹೊರಗೆ ಬಂದು ನೋಡಿದ್ದಾರೆ. ಸಂಜೆ ಹೊತ್ತಾಗಿರೋದ್ರಿಂದಾಗಿ ಬಹುತೇಕರು ಈ ಭೂಕಂಪನದ ಅನುಭವವನ್ನು ನೋಡಿದ್ದಾರೆ, ಹೊರಗಡೆ ಬಂದು ನಿಂತಿದ್ದಾರೆ. ಆದರೆ ಬಹಳಷ್ಟು ಕಡೆಗಳಲ್ಲಿ ಕಟ್ಟಡಗಳೇ ಉರುಳು ಬಿದ್ದಿದ್ದಾವೆ, ಸಂಪೂರ್ಣ ನಾಮಾವಶೇಷವಾಗಿ ಹೋಗಿದ್ದಾವೆ. ವಿಶೇಷವಾಗಿ ವೆನೆಜುವೆಲಾ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೆರವಿನ ಭರವಸೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ವೆನೆಜುವೆಲಾದ ಜನರಿಗೆ ತಟ್ಟಿದ 2 ಭಾರೀ ಭೂಕಂಪಗಳು ಅಪಾರ ಪ್ರಮಾಣದ ಹಾನಿಯನ್ನು ಉಂಟು ಮಾಡಿದ್ದು ಭಾರೀ ಸಂಖ್ಯೆಯ ಸಾವುಗಳಿಗೆ ಕಾರಣ ಆಗಿದೆ. ಅಮೆರಿಕ ಎಲ್ಲ ರೀತಿಯಾದಂತಹ ನೆರವು ನೀಡುವುದಕ್ಕೆ ಸಿದ್ಧವಾಗಿದೆ. ತ್ವರಿತವಾಗಿ ಕಾರ್ಯಪ್ರವೃತ್ತರಾಗೋದಕ್ಕೆ ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳಿಗೂ ನಾನು ಸೂಚನೆ ನೀಡಿದ್ದೇನೆ ಅಂತೇಳಿ ಟ್ರುತ್ನಲ್ಲಿ ಅವರು ಬರ್ಕೊಂಡಿದ್ದಾರೆ. ಆದರೆ ವೆನೆಜುವೆಲಾದ ಸ್ಥಿತಿ ಮಾತ್ರ ಸಂಪೂರ್ಣವಾಗಿ ಸ್ಮಶಾನದಂತೆ ಆಗೋಗಿದೆ. Acabado totalmente. Observen después el terremoto. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ಚರ್ಚೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತೊಮ್ಮೆ CM DK ಶಿವಕುಮಾರ್ ಅವರನ್ನ ಆಹ್ವಾನಿಸಿದ್ದಾರೆ. ಜೂನ್ 27ರಂದು ಬೆಳಗ್ಗೆ 11 ಗಂಟೆಗೆ ಬೈರಮಂಗಲಕ್ಕೆ ಭೇಟಿ ನೀಡ್ತಾ ಇದ್ದೇನೆ, ಅಲ್ಲಿಗೆ ಬನ್ನಿ ಅಂತ ಪತ್ರ ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೂನ್ 27ರಂದು ಸ್ಥಳೀಯ ರೈತರು ಅಪ್ಪಿಕೋ ಚಳವಳಿಯನ್ನು ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ರೈತರ ಹೋರಾಟಕ್ಕೆ ಬಿಜೆಪಿ ಕೂಡ ಬೆಂಬಲ ನೀಡಲಿದೆ. 2ನೇ ಹಂತದ ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. NCERT 6ನೇ ತರಗತಿ ಕನ್ನಡ ಪಠ್ಯವನ್ನ ಕೇಸರೀಕರಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಟ್ಟಿರುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಶಿಕ್ಷಣ ತಜ್ಞರು, ಸಾಹಿತಿಗಳು ಹಾಗೂ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಕಿಡಿಕಾರಿದ್ದಾರೆ.
ಸಿಎಂ ಡಿಕೆ ಶಿವಕುಮಾರ್ ನೂತನ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ. ಪರಮೇಶ್ವರ್ಗೆ ತುಮಕೂರು, ಚಿತ್ರದುರ್ಗ, ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಉಸ್ತುವಾರಿ ನೀಡಿದ್ದಾರೆ. ಹೀಗೆ ಪ್ರತಿ ಸಚಿವರಿಗೂ ಎಲ್ಲ ಜಿಲ್ಲೆಗಳ ಉಸ್ತುವಾರಿಗಳನ್ನು ಹಂಚಿಕೆ ಮಾಡಲಾಗಿದೆ. ತ್ರಿವಳಿ ಕೊಲೆಯ ಆರೋಪಿ ಶ್ವೇತಾ ಬಂಧನವಾಗಿದ್ದರೂ ಆಕೆಯ ಪ್ರಿಯಕರ ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಆತನಿಗೂ ಶೋಧ ಕಾರ್ಯ ನಡೆಸಲಾಗ್ತಾ ಇದ್ದು, ಈ ಮಧ್ಯೆ ತನ್ನ ಪ್ರೇಯಸಿಯನ್ನ ಕೆನೆತ್ ತನ್ನ ತಂಗಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಬರ್ತಾ ಇದ್ದಂತೆ. ವಾಪಸ್ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೋಕ್ಸೋ ಕೇಸಲ್ಲಿ ವಚನಾನಂದ ಶ್ರೀಗಳಿಗೆ 3 ವಾರಗಳ ರಿಲೀಫ್ ಸಿಕ್ಕಿದೆ. ನಿರೀಕ್ಷಣಾ ಜಾಮೀನು ರದ್ದುಗೊಳಿಸಿ ರೆಗ್ಯುಲರ್ ಬೇಲ್ಗೆ ಹೈಕೋರ್ಟ್ ಅವಕಾಶ ನೀಡಿದೆ. 3 ವಾರದವರೆಗೆ ಯಾವುದೇ ಬಲವಂತದ ಕ್ರಮ ಬೇಡ ಅಂತಾನೂ ಆದೇಶವನ್ನು ಹೊರಡಿಸಿದೆ. ಅಧಿಕಾರಿಗಳ ಸೋಮಾರಿತನದಿಂದ ಸರ್ಕಾರದ ಆದಾಯ ಕುಂಠಿತವಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಹಣ ಹೊಂದಿಸೋದಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದು ಪೆನ್ಷನ್ ಹಣಕ್ಕೆ ಕೈ ಹಾಕಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ನೆರವಿಗೆ ಕೇಂದ್ರ ಸರ್ಕಾರ ಬಂದಿದೆ. ಈ ಹಿಂದೆ ರೈತರ ಸಂಕಷ್ಟಕ್ಕೆ ಧಾವಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದರು. ಇದರ ಬೆನ್ನಲ್ಲೇ ತೋತಾಪುರಿಯ ಪ್ರತಿ ಕ್ವಿಂಟಾಲ್ಗೆ 1750 ರೂಪಾಯಿಯಂತೆ ಸಹಾಯಧನವನ್ನು ನೀಡೋದಕ್ಕೆ ಅನುಮೋದನೆ ನೀಡಿದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ಎಸ್ಐಆರ್ಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ಈಗಾಗಲೇ ಭಾರತ ಚುನಾವಣಾ ಆಯೋಗ ವಿಶೇಷ ಮತಪಟ್ಟಿ ಪರಿಷ್ಕರಣೆ ನಡೆಸ್ತಾ ಇದೆ. ಆದರೆ ಇದಕ್ಕೆ ಸಮಾನಾಂತರವಾಗಿ ರಾಜ್ಯ ಚುನಾವಣಾ ಆಯೋಗವು ಎಸ್ಐಆರ್ ನಡೆಸುತ್ತಿದೆ ಅಂತ ದೂರು ನೀಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ಗೆ ರಾಜ್ಯ ಸರ್ಕಾರ ಕಡೆಗೂ ಮನೆ ಹಂಚಿಕೆ ಮಾಡಿದೆ. ಬೆಂಗಳೂರಿನ ಸ್ಯಾಂಕಿ ರಸ್ತೆಯ ನಂಬರ್ 31 ಪ್ರತಿಪಕ್ಷ ನಾಯಕ ಆರ್ ಅಶೋಕ್ಗೆ ಹಂಚಿಕೆ ಮಾಡಲಾಗಿದೆ. ಸಚಿವರಾದ ಯುಟಿ ಖಾದರ್ಗೆ ಕುಮಾರಕೃಪಾ ಪೂರ್ವದ ನಂಬರ್ 1ರಲ್ಲಿರುವ ಮನೆ ನೀಡಿದರೆ, ಪ್ರಿಯಾಂಕ್ ಖರ್ಗೆ ಹಾಗೂ ಸತೀಶ್ ಜಾರಕಿಹೊಳಿಗೆ ಈ ಹಿಂದೆ ಇದ್ದ ಮನೆಗಳನ್ನೇ ಹಂಚಿಕೆ ಮಾಡಲಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 300 ಹೊಸ ಬಸ್ಗಳಿಗೆ ಚಾಲನೆ ನೀಡಿದ್ದಾರೆ. ಸುಮಾರು 127.21 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಹೊಸ ಬಸ್ಗಳನ್ನು ಖರೀದಿಸಿದ್ದಾರೆ. ಹೊಸ ಬಸ್ಗಳಿಗೆ ಚಾಲನೆ ನೀಡಿದ ಬಳಿಕ ತಾವು ಕೂಡ ಒಂದು ರೌಂಡ್ಸ್ ಹಾಕಿದರು. ಅರುಣಾಚಲ ಪ್ರದೇಶದ ಜಲಪ್ರಳಯವೇ ಅಲ್ಲಿ ಈಗ ಯಾವ ಸ್ವರೂಪದಲ್ಲಿದೆ ಅಂತ ಹೇಳಿದರೆ, ಕೆಇ ಪೆನ್ಯೂರ್ ಜಿಲ್ಲೆಯಲ್ಲಿ ಸುರಿದಂತಹ ಮಳೆಗೆ ಭಾರೀ ಪ್ರವಾಹ ಉಂಟಾಗಿದ್ದು ಓರ್ವ ಸಾವಿಗೀಡಾಗಿ 4 ಕಾಣೆಯಾಗಿದ್ದಾರೆ. ಭಾರತೀಯ ವಾಯುಪಡೆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದು ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ತರಾತಲಾದಲ್ಲಿ ನಿನ್ನೆ ನಿರ್ಮಾಣ ಹಂತದ ಗೋದಾಮಿನ ಶೆಡ್ ಕುಸಿದು ಬಹುದೊಡ್ಡ ದುರಂತವೇ ಸಂಭವಿಸಿತ್ತು. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇದೀಗ 11ಕ್ಕೆ ಏರಿಕೆಯಾಗಿದೆ. ಈ ಸಂಬಂಧ ಭೂಗುತ್ತಿಗೆದಾರ ಸೇರಿದಂತೆ 5ರನ್ನು ಬಂಧಿಸಲಾಗಿದೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಹಣವನ್ನು ದುರುಪಯೋಗ ಮಾಡಿಕೊಂಡ ಆರೋಪದ ಸಂಬಂಧ 8 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ದೇಗುಲದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ, ಆಪ್ತ ಸಹಾಯಕ ರಾಮ್ ಶಂಕರ್ ಸೇರಿದಂತೆ 8 ಮಂದಿಯ ವಿರುದ್ಧ ರಾಮ ಜನ್ಮಭೂಮಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಮೆಟ್ರೋದಲ್ಲಿ ಮತ್ತೆ ತಾಂತ್ರಿಕ ದೋಷ ಉಂಟಾಗಿದೆ. ಜನರು ಇದರಿಂದಾಗಿ ಪರದಾಡುವಂತಾಗಿದೆ. ನೇರಳೆ ಮಾರ್ಗದ ಮೆಟ್ರೋದಲ್ಲಿ ಸಮಸ್ಯೆ ಉಂಟಾಗಿ ಪ್ರಯಾಣಿಕರು ಒಳಗೆ ಲಾಕ್ ಆಗಿದ್ದು, ಒಂದಿಷ್ಟು ಹೊತ್ತಿನ ನಂತರ ತಾಂತ್ರಿಕ ದೋಷವನ್ನು ಸರಿಪಡಿಸಿ ಮೆಟ್ರೋ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ಶುಲ್ಕವನ್ನು ಹೆಚ್ಚಿಸ್ತಾ ಇದೆ. ಈ ಸಂಬಂಧ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸಿದ್ದು, ಜುಲೈ 1ರಿಂದ ಪರಿಷ್ಕೃತ ದರಗಳು ಜಾರಿಗೆ ಬರಲಿವೆ. ಹೊಸ ಪಾಸ್ಪೋರ್ಟ್ ಅರ್ಜಿಗಳು, ನವೀಕರಣಗಳು, ತತ್ಕಾಲ್ ಸೇವೆಗಳು ಮತ್ತಿತರ ಪಾಸ್ಪೋರ್ಟ್ ಸಂಬಂಧಿತ ಸೌಲಭ್ಯಗಳಿಗೆ ಹೊಸ ಶುಲ್ಕಗಳು ಅನ್ವಯಿಸಲಿವೆ.